ದೇವರ ಹಸ್ತ ನಮ್ಮ ಜೊತೆಯಲ್ಲಿ ಇದ್ದರೆ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ದೇವರು ಸಂಧಿಸುತ್ತಾರೆ. ದೇವರ ಹಸ್ತ ನಿಮ್ಮ ಜೊತೆಯಲ್ಲಿದ್ದರೆ ಎಷ್ಟೇ ದೊಡ್ಡ ಯೋಜನೆ ಇರಲಿ, ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ, ಅವುಗಳನ್ನು ನಾವು ಗೆಲ್ಲಬಲ್ಲೆವು. ಇವತ್ತು ಅದೇ ಹಸ್ತದಿಂದ ನಿನ್ನ ಕುಟುಂಬವನ್ನು, ನಿನ್ನ ಕೆಲಸವನ್ನು, ನಿನ್ನ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನಿನ್ನ ಬಿಸ್ನೆಸ್ಸನ್ನು ದೇವರ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನನ್ನ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಇಲ್ಲವೇ, ನನ್ನ ಜೀವನದಲ್ಲಿ ಒಂದು ಅಭಿವೃದ್ಧಿ ಇಲ್ಲವೇ ಎಂಬುದಾಗಿ ನೀವು ದುಃಖಿಸುತ್ತಾ ಇರಬಹುದು. ಈ ದಿವಸ ದೇವರ ಹಸ್ತ ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಿದೆ. ಓ ಸ್ತೋತ್ರ. ನಿರಾಶೆಯ ಕಣಿವೆಯಲ್ಲಿ ಇರುವಂಥ ಮಗನೇ, ಮಗಳೇ, ನನ್ನ ಜೀವಿತದಲ್ಲಿ ಒಂದು ಆಶೀರ್ವಾದವಿಲ್ಲವಲ್ಲ ಎಂಬುದಾಗಿ ಚಟಪಡಿಸುತ್ತಾ ಇರುವಂಥ ಮಗಳೇ, ದೇವರ ಆಶೀರ್ವಾದ ಇವತ್ತು ನಿನ್ನ ಮೇಲೆ ಬರಲಿಕ್ಕಿದೆ. ದೇವರ ಹಸ್ತ ನಿನ್ನ ಮೇಲೆ ಚಾಚುತ್ತಾ ಇದೆ. ದೇವರ ಹಸ್ತ ಇವತ್ತು ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡುತ್ತಾ ಇದೆ. ಇವತ್ತೇ ನಿನ್ನ ಜೀವಿತದಲ್ಲಿ ಕಾಣಲ್ಪಡುವಂಥ ಎಲ್ಲ ಬಡತನದ, ದಾರಿದ್ರ್ಯತನದ ಕಾರ್ಯಗಳು ನೀಗಿ ಹೋಗಿ, ಓ ಸ್ತೋತ್ರ, ಒಂದು ದೈವಿಕವಾದ ಆಶೀರ್ವಾದ ಈ ಕ್ಷಣವೇ ಉಂಟಾಗಲಿಕ್ಕಿದೆ. ಪ್ರಾರ್ಥನೆ ಮಾಡಿ ಅದನ್ನು ಹೊಂದಿಕೊಳ್ಳ್ರಿ. ದೇವರೇ, ನಿನ್ನ ಹಸ್ತ ನನ್ನನ್ನು ಬ್ಲೆಸ್ ಮಾಡಲಿ, ನಿನ್ನ ಹಸ್ತ ನನ್ನನ್ನು ಆಶೀರ್ವಾದ ಮಾಡಲಿ, ನಿನ್ನ ಹಸ್ತ ನಮ್ಮ ಜೊತೆಯಲ್ಲಿರಲಿ ಎಂಬುದಾಗಿ ಕೇಳ್ರಿ. ಓ ಸ್ತೋತ್ರ. ದೇವರ ಹಸ್ತ ಏನು ಮಾಡುತ್ತದೆ? ದೇವರ ಹಸ್ತ ನಿಮ್ಮನ್ನ ಆಶೀರ್ವದಿಸ್ತದೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ದೇವರ ಹಸ್ತದ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. ನೋಡ್ರಿ, ನಮ್ಮ ದೇವರು ಸರ್ವಶಕ್ತನಾದಂಥ ದೇವರು. ದೇವರು ಇಡೀ ಪ್ರಪಂಚವನ್ನು, ಇಡೀ ಲೋಕವನ್ನು ಮಾತಿನಿಂದ ಸೃಷ್ಟಿ ಮಾಡಿದ್ರಂತೆ. ದೇವರು ಬೆಳಕಾಗಲಿ ಎಂಬುದಾಗಿ ಹೇಳಿದಾಗ ಬೆಳಕಾಯಿತು. ಆಕಾಶ ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಆಕಾಶ ಉಂಟಾಯಿತು. ಭೂಮಿ ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಭೂಮಿ ಉಂಟಾಯಿತು. ನೋಡ್ರಿ, ಸಕಲವನ್ನು, ಸಮಸ್ತವನ್ನು ದೇವರು ತನ್ನ ಮಾತಿನಿಂದ ಸೃಷ್ಟಿ ಮಾಡಿದರು. ಅದೇ ವಿಧದಲ್ಲಿ ಮನುಷ್ಯನನ್ನು ಸಹ ಆದಾಮನೇ ಉಂಟಾಗು, ಹವ್ವಳೇ ಉಂಟಾಗು ಎಂಬುದಾಗಿ ಹೇಳಿದರೆ ಅವರು ಉಂಟಾಗುತ್ತಿದ್ದರು. ಆದರೆ ದೇವರು ಅವರನ್ನು ಬಾಯಿ ಮಾತಿನಿಂದ ಸೃಷ್ಟಿ ಮಾಡಲಿಲ್ಲ. ದೇವರ ವಚನ ಹೇಳ್ತದೆ, ದೇವರು ಮಣ್ಣನ್ನು ತೆಗೆದುಕೊಂಡು, ಓ ಸ್ತೋತ್ರ, ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಸ್ವತಃ ದೇವರು ತಾನೇ ಜೀವ ಶ್ವಾಸವನ್ನು ಮನುಷ್ಯನಿಗೆ ಕೊಟ್ಟರಂತೆ. ಹಾಗಾದರೆ ನೀನು ನಾನು ದೇವರ ಮಾತಿನಿಂದ ಸೃಷ್ಟಿಸಲ್ಪಟ್ಟವರಲ್ಲ, ದೇವರ ಹಸ್ತದಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ. ನಿನ್ನನ್ನು, ನನ್ನನ್ನು ದೇವರು ತನ್ನ ಹಸ್ತದಿಂದ, ಓ ಸ್ತೋತ್ರ, ದೇವರು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಕೀರ್ತನೆ 119:73 ವಚನದಲ್ಲಿ ನೋಡುತ್ತೇವೆ. ಕೀರ್ತನೆಗಾರನು ಹೇಳುತ್ತಾನೆ, ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು. ಕೀರ್ತನೆ 139:13 ಮತ್ತು 14 ವಚನದಲ್ಲಿ ನೋಡುವಾಗ, ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ, ನೀನು ನನ್ನನ್ನು ಅದ್ಭುತವಾಗಿ, ವಿಚಿತ್ರವಾಗಿ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ದೇವರ ಹಸ್ತ ನಮ್ಮನ್ನು ಸೃಷ್ಟಿ ಮಾಡಿದೆ. ದೇವರ ಹಸ್ತ ನಮ್ಮನ್ನು ರೂಪಿಸಿದೆ. ನೋಡ್ರಿ, ಈ ದೇವರ ಹಸ್ತ, ಯೆಹೋವನ ಹಸ್ತ, ಕರ್ತನ ಹಸ್ತ ಎಂಬಂಥ ಪದವನ್ನು ಹಳೆ ಒಡಂಬಡಿಕೆಯಲ್ಲಿ ಆಗಾಗ ನೋಡುತ್ತೇವೆ. ಈ ದೇವರ ಹಸ್ತ ನಮ್ಮನ್ನು ಮುನ್ನಡೆಸ್ತದೆ. ದೇವರ ಹಸ್ತ ನಮಗೆ ಮಾರ್ಗದರ್ಶನ ನೀಡುತ್ತದೆ. ದೇವರ ಹಸ್ತ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ದೇವರ ಹಸ್ತ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ದೇವರ ಹಸ್ತ ನಮ್ಮನ್ನು ಗುಣಪಡಿಸುತ್ತದೆ. ದೇವರ ಹಸ್ತ ನಮ್ಮನ್ನು ಕಾಪಾಡುತ್ತದೆ. ದೇವರ ಹಸ್ತ ನಿಮ್ಮನ್ನು ಉನ್ನತಕ್ಕೆ ತರುವಂಥದ್ದಾಗಿದೆ. ದೇವರ ಹಸ್ತ ನಿಮ್ಮನ್ನು ಅಭಿಷೇಕಿಸುತ್ತದೆ. ದೇವರ ಹಸ್ತ ನಿಮ್ಮನ್ನು
ಮಾರ್ಗ ನಡೆಸುತ್ತದೆ. ದೇವರ ಹಸ್ತ ನಿಮ್ಮನ್ನು ಸಂತೈಸುವಂಥದ್ದಾಗಿದೆ. ದೇವರ ಹಸ್ತ ನೀವು ತಪ್ಪಿ ಹೋಗುವಾಗ ನಿಮ್ಮನ್ನು ತಿದ್ದುವಂಥದ್ದಾಗಿದೆ. ದೇವರ ಹಸ್ತ ನಿಮ್ಮನ್ನು ಪೋಷಿಸುತ್ತದೆ. ದೇವರ ಹಸ್ತ ನಮ್ಮನ್ನು ಬಲಪಡಿಸುತ್ತದೆ. ನೋಡ್ರಿ, ದೇವರ ಹಸ್ತವು ಇಸ್ರಾಯೇಲರನ್ನು ದಾಸತ್ವದೊಳಗಿಂದ ಬಿಡಿಸಿತು. ಮರುಭೂಮಿಯಲ್ಲಿ ಅದ್ಭುತವಾಗಿ ಮಾರ್ಗ ನಡೆಸಿತು. ಪ್ರವಾದಿಯಾದ ಯೆಹೆಜ್ಕೇಲನು ಬರೆಯುತ್ತಾನೆ, ನಾನು ಕರ್ತನ ಹಸ್ತ ಸ್ಪರ್ಶದಿಂದ ಪರವಶನಾಗಿರಲು. ಯೆಹೆಜ್ಕೇಲ 37ನೇ ಅಧ್ಯಾಯ 1ನೇ ವಚನ. ನೋಡ್ರಿ, ಅವನು ಹೇಳ್ತಾನೆ, ದೇವರ ಹಸ್ತ ಅವನ ಮೇಲೆ ಬಂದಾಗ ಅವನು ಕೆರೂಬಿಯರ ದರ್ಶನವನ್ನು ಕಂಡನಂತೆ. ಎಂಥ ಒಂದು ಅದ್ಭುತವಾದ ಅನುಭವವಲ್ಲ. ದೇವರ ಹಸ್ತ ಅವನ ಮೇಲೆ ಬಂದಾಗ ಕೆರೂಬಿಯರ ಪರಲೋಕದ ಒಂದು ದರ್ಶನವನ್ನು ಕಾಣುತ್ತಾ ಇದ್ದಾನೆ. ಯೆಹೆಜ್ಕೇಲನ ತನ್ನ ಗ್ರಂಥದಲ್ಲಿ ಬರೆಯುವಾಗ 8 ಬಾರಿ ಯೆಹೋವನ ಹಸ್ತ ನನ್ನ ಮೇಲೆ ಇದೆ ಎಂಬುದಾಗಿ ಹೇಳುತ್ತಾನೆ. 24 ಸಾರಿ ತನ್ನನ್ನು ಎತ್ತಿಕೊಂಡು ಹೋದುದರ ಕುರಿತಾಗಿ ವಿವರಿಸಿದ್ದಾನೆ. ಅದೇ ವಿಧದಲ್ಲಿ ನೆಹೆಮೀಯನ ಸಹ ಸಾಕ್ಷಿ ಕೊಡ್ತಾನೆ. ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗ, ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದದ್ದರಿಂದ ಅವನು ಜನರಿಗೆ ಹೇಳುತ್ತಾ ಇದ್ದಾನೆ, ನಾನು ರಾಜನ ಬಳಿಗೆ ಹೋಗಿ ಎಲ್ಲ ಸಂಗತಿ ಹೇಳಿದೆ, ದೇವರ ಕೃಪೆಯ ಹಸ್ತ ನಮಗೆ ಸಹಾಯ ಮಾಡ್ತು. ಆಗ ಜನರೆಲ್ಲ ಏನು ಹೇಳಿದ್ರು ಗೊತ್ತಾ? ಬನ್ರಿ, ಎದ್ದೇಳೋಣ, ಕಟ್ಟೋಣ, ಏಕೆಂದರೆ ದೇವರ ಹಸ್ತ ನಮಗೆ ಸಹಾಯ ಮಾಡಿದೆ. ದೇವ ಭಕ್ತನಾದಂಥ ಎಜ್ರನಿಗೆ ದೇವರು ಯೆರೂಸಲೇಮ್ ದೇವಾಲಯದ ಬಗ್ಗೆ ದರ್ಶನ ಕೊಟ್ಟಾಗ ಅವನು ಚಕ್ರವರ್ತಿಯ ಬಳಿಗೆ ಹೋದ. ಅವನು ಚಕ್ರವರ್ತಿಯ ಬಳಿಗೆ ಹೋದಾಗ ಯೆರೂಸಲೇಮಿನ ದೇವಾಲಯದ ಬಗ್ಗೆ ವಿವರಿಸಿದಾಗ ಅವನಿಗೆ ಬೇಕಾದದ್ದೆಲ್ಲವನ್ನ ಚಕ್ರವರ್ತಿ ಕೊಟ್ಟನಂತೆ. ಆಗ ಎಜ್ರನು ಹೇಳ್ತಾನೆ, ದೇವರ ಕೃಪಾಮಯ ಹಸ್ತ ನನ್ನ ಮೇಲೆ ಇರುವುದನ್ನು ನಾನು ತಿಳಿದೆ. ನೋಡ್ರಿ, ದೇವರ ಹಸ್ತ ನಮ್ಮ ಜೊತೆಯಲ್ಲಿ ಇದ್ದರೆ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ದೇವರು ಸಂಧಿಸುತ್ತಾರೆ. ನೋಡ್ರಿ, ದೇವರ ಹಸ್ತ ನಿಮ್ಮ ಜೊತೆಯಲ್ಲಿದ್ದರೆ ಎಷ್ಟೇ ದೊಡ್ಡ ಯೋಜನೆ ಇರಲಿ, ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ, ಅವುಗಳನ್ನು ನಾವು ಗೆಲ್ಲಬಲ್ಲೆವು. ಒಂದು ಸಾರಿ ಎಲಿಯನ ಮೇಲೆ ದೇವರ ಹಸ್ತ ಬಂದಾಗ ಅವನು ಅತ್ಯಧಿಕವಾದ ಬಲವನ್ನು ಹೊಂದಿಕೊಂಡು ಕುದುರೆ ರಥಗಳಿಗಿಂತ ವೇಗವಾಗಿ ಓಡಿದನಂತೆ. ನೋಡ್ರಿ, ಉಸೇನ್ ಬೋಲ್ಟ್ ಪ್ರಪಂಚದಲ್ಲೇ ಬಹಳ ವೇಗವಾದ ಓಟಗಾರ. ಆದರೆ ರಥಗಳಿಗಿಂತ ಕುದುರೆಗಳಿಗಿಂತ ಅವನಿಗೆ ಸ್ಪೀಡಾಗಿ ಓಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ವಾಕ್ಯ ತಿಳಿಸ್ತದೆ, ಎಲಿಯನ ಮೇಲೆ ದೇವರ ಹಸ್ತ ಬಂದಾಗ ಅವನು ಕುದುರೆ ರಥಗಳಿಗಿಂತ ವೇಗವಾಗಿ ಓಡಿದನಂತೆ. ದೇವರ ಹಸ್ತ ನಿಮ್ಮ ಮೇಲಿದ್ದರೆ ನೀವು ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ದೇವರ ಹಸ್ತ ನಿಮ್ಮ ಮೇಲಿದ್ದರೆ ನಾವು ಸ್ತೋತ್ರ ಮಾಡಬೇಕಾದ ಸಂಗತಿಗಳನ್ನು ನಾವು ವೇಗವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನೋಡ್ರಿ, ಸ್ನಾನಿಕನಾದ ಯೋಹಾನನ ಮೇಲೆ ತನ್ನ ಬಾಲ್ಯ ಪ್ರಾಯದಲ್ಲಿ ಕರ್ತನ ಹಸ್ತ ಅವನ ಮೇಲಿತ್ತಂತೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 66ನೇ ವಚನದಲ್ಲಿ ನೀವು ನೋಡಬಹುದು. ದೇವರ ಹಸ್ತ ಅವನ ಜೊತೆ ಇದ್ದಿದ್ದರಿಂದ ಅವನು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿದನು. ಅಪೊಸ್ತಲ ಕೃತ್ಯ 11:21ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ಹಸ್ತ ಆದಿ ಸಭೆಯ ಶಿಷ್ಯರಿಗೆ ಸಹಾಯವಾದದ್ದರಿಂದ ಬಹು ಜನರು ಕರ್ತನ ಕಡೆಗೆ ತಿರುಗಿಕೊಂಡರಂತೆ. ಹಾಗಾದರೆ ಪ್ರತಿಯೊಬ್ಬ ದೇವ ಮಕ್ಕಳಿಗೂ ದೇವರ ಹಸ್ತದ ಸಹಾಯ, ದೇವರ ಹಸ್ತದ ಸ್ಪರ್ಶ, ದೇವರ ಹಸ್ತದ ನಡೆಸುವಿಕೆ ಪ್ರತಿಯೊಬ್ಬರಿಗೂ ಬೇಕು. ಈ ದಿನ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಾಗಲೇ ಸ್ತೋತ್ರ ಸುಮ್ಮನೆ ಕೇಳಿಸಿಕೊಳ್ಳದೆ, ಸ್ವಾಮಿ ನಿನ್ನ ಹಸ್ತ ನನ್ನ ಮೇಲಿರಬೇಕು, ನಿನ್ನ ಹಸ್ತ ನನ್ನೊಂದಿಗಿರಬೇಕು ಎಂಬುದಾಗಿ ಪ್ರಾರ್ಥಿಸಿರಿ. ದೇವರ ಹಸ್ತ ನಿಮ್ಮ ಮೇಲಿರುವಾಗ ಶ್ರೇಷ್ಠವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ
ಕಾಣುವಿರಿ. ಅದಕ್ಕೆ ಭಕ್ತನಾದಂಥ ಯಾಬೇಜನು 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನದಲ್ಲಿ ಅವನು ಪ್ರಾರ್ಥಿಸುತ್ತಾ ಇದ್ದಾನೆ, ದೇವರೇ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು. ಇಲ್ಲಿ ಯಾಬೇಜನ ಪ್ರಾರ್ಥಿಸುತ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಕರ್ತನೇ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿಯಬೇಕು, ನಿನ್ನ ಹಸ್ತ ನನ್ನ ಜೊತೆಯಲ್ಲಿ ಇರಬೇಕು, ನಿನ್ನ ಹಸ್ತ ನನ್ನನ್ನು ನಡೆಸಬೇಕೆಂಬುದಾಗಿ ಯಾಬೇಜನು ಪ್ರಾರ್ಥಿಸಿದ. ಅವನ ಪ್ರಾರ್ಥನೆಯನ್ನು ದೇವರು ಲಾಲಿಸಿ, ಓ ಸ್ತೋತ್ರ, ಅವನ ಮೊರೆಯನ್ನು ಲಾಲಿಸಿದರಂತೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ದೇವರ ಹಸ್ತ ನಮ್ಮ ಜೊತೆ ಇರಬೇಕು. ದೇವರ ಹಸ್ತ ನಮ್ಮ ಜೊತೆಯಲ್ಲಿ ಇದ್ದರೆ ನಾವು ಎಲ್ಲ ಕಾರ್ಯಗಳಲ್ಲಿ ಸ್ತೋತ್ರ ನಾವು ಸಫಲತೆಯನ್ನು ಅನುಭವಿಸುತ್ತೇವೆ, ಯಶಸ್ವಿಯನ್ನು ಹೊಂದುತ್ತೇವೆ. ನಮ್ಮ ಜೀವಿತದಲ್ಲಿ ಎಲ್ಲವನ್ನ ನಾವು ಸಾಧಿಸಬಲ್ಲೆವು. ದೇವರ ಹಸ್ತ ನಮ್ಮ ಜೊತೆ ಇದ್ದರೆ ಅದರ ಅರ್ಥ ಏನು ಗೊತ್ತಾ? ದೇವರು ನಮ್ಮೊಂದಿಗೆ ಇದ್ದಾರೆ ಎಂದರ್ಥ. ಒಂದು ಆಮೇನ್ ಹೇಳಿ, ಹಲ್ಲೆಲೂಯಾ. ಅದಕ್ಕೆ ಯಾಬೇಜನು ಪ್ರೇಯರ್ ಮಾಡಿದ, ಸ್ವಾಮಿ ನಿನ್ನ ಹಸ್ತ ನನ್ನ ಜೊತೆ ಇರಬೇಕು, ನೀವು ನನ್ನ ಜೊತೆ ಇರಬೇಕೆಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ಕರ್ತನ ಹಸ್ತ ಯಾವಾಗಲೂ ನಮ್ಮೊಂದಿಗೆ ಇರಬೇಕು. ನಾವು ಬಯಸಬೇಕ್ರಿ, ನಾವು ಅಪೇಕ್ಷೆ ಪಡಬೇಕು. ಕೆಲವು ಸಾರಿ ನಾವು ಆರಾಧನೆಗೆ ಹೋಗುವಾಗ, ಪ್ರಾರ್ಥನಾ ಕೂಟಗಳಿಗೆ ಹೋಗುವಾಗ, ದೇವರೇ ನನ್ನ ಜೊತೆ ಬರಬೇಕು, ನಿನ್ನ ಹಸ್ತ ನಮ್ಮ ಜೊತೆ ಇರಬೇಕೆಂಬುದಾಗಿ ಹೇಳ್ತೇವೆ. ಹಂಗಲ್ಲ. ನೀವು ಕೆಲಸಕ್ಕೆ ಹೋಗುವಾಗ, ನೀನು ಕಾಲೇಜಿಗೆ ಹೋಗುವಾಗ, ನೀನು ವ್ಯಾಪಾರಕ್ಕೆ ಹೋಗುವಾಗ, ನಿನ್ನ ಅಂಗಡಿಗೆ ಹೋಗುವಾಗ, ನೀನು ಎಲ್ಲ ಸ್ಥಳಗಳಲ್ಲಿ ಹೋಗುವಾಗಲೇ ಸಹ ನೀನು ಹೇಳಬೇಕು, ಸ್ವಾಮಿ ನಿನ್ನ ಹಸ್ತ ನನ್ನ ಜೊತೆ ಬರಬೇಕು, ನಿನ್ನ ಹಸ್ತ ನನ್ನ ಜೊತೆ ಇರಬೇಕು. ನಿನ್ನ ಹಸ್ತ ಬರದಿದ್ದರೆ ನಾನು ಹೋಗುವುದಿಲ್ಲಪ್ಪ, ನೀನು ನನ್ನ ಜೊತೆ ಇರಬೇಕೆಂಬುದಾಗಿ ನಾವು ಪ್ರಾರ್ಥಿಸಬೇಕು. ಒಂದು ಸಾರಿ ಒಬ್ಬ ಮಗ ಸೇತುವೆ ದಾಟುವಾಗ ಅಪ್ಪನ ಕೈಯನ್ನು ಹಿಡ್ಕೊಂಡಿದ್ದ. ಅವನ ಹಾಗೆ ಆ ಸೇತುವೆಯನ್ನು ದಾಟುವಾಗ ಸ್ತೋತ್ರ ಸೇತುವೆ ಅಳ್ಳಾಡಲಿಕ್ಕೆ ಆರಂಭಿಸಿತು. ಆಗ ಮಗ ತಂದೆಯನ್ನು ನೋಡಿದೆ, ಹೇಳ್ದ, ಅಪ್ಪ ನಾನು ನಿನ್ನ ಕೈಯನ್ನು ಹಿಡ್ಕೊಂಡಿದ್ದೇನೆ, ದಯವಿಟ್ಟು ನೀವು ನನ್ನ ಕೈಯನ್ನು ಹಿಡ್ಕೊಳ್ರಿ. ಆಗ ತಂದೆ ಕೇಳ್ತಾರೆ, ಮಗನೇ ನೀನು ನನ್ನ ಕೈಯನ್ನು ಹಿಡ್ಕೊಂಡ್ರು, ನಾನು ನಿನ್ನ ಕೈಯನ್ನು ಹಿಡ್ಕೊಂಡ್ರು ಎರಡೂ ಒಂದೇ ಅಲ್ವಾ? ಇಲ್ಲಪ್ಪ, ವ್ಯತ್ಯಾಸ ಇದೆ. ಏನಪ್ಪ ವ್ಯತ್ಯಾಸ? ಅಪ್ಪ, ನಾನು ನಿಮ್ಮನ್ನು ಕೈ ಹಿಡ್ಕೊಂಡ್ರೆ ಈ ಸೇತುವೆ ಅಳ್ಳಾಡುವಾಗ ನಾನು ಭಯಭ್ರಾಂತನಾಗಿ ನಿಮ್ಮ ಕೈಯನ್ನು ಕೆಲವು ಸಾರಿ ಬಿಟ್ಟು ಬಿಡಬಹುದು. ಆದರೆ ನೀವು ನನ್ನ ಕೈಯನ್ನು ಹಿಡಿದ್ರೆ ಈ ಸೇತುವೆ ಅಳ್ಳಾಡಿದರು, ಈ ಸೇತುವೆ ಬಿದ್ದರು, ನಿನ್ನ ಹಸ್ತ ನನ್ನನ್ನು ಬಿಡುವುದಿಲ್ಲ, ಗಟ್ಟಿಯಾಗಿ ಹಿಡಿದಿರ್ತದೆ. ತಂದೆಗೆ ಅರ್ಥವಾಯಿತು. ಮಗನು ಹೇಳ ಬಯಸಿದ ಕಾರ್ಯ, ಆ ಮಗನ ಕರಗಳನ್ನು ತಂದೆ ಹಿಡಿದುಕೊಂಡ. ಪ್ರೀತಿಯುಳ್ಳ ದೇವ ಜನರೇ, ಅದೇ ವಿಧದಲ್ಲಿ ಪರಲೋಕದ ತಂದೆ ನಮಗಿದ್ದಾರೆ. ಸ್ತೋತ್ರ, ನಾವು ಪರಲೋಕದ ತಂದೆಯನ್ನು ಹಿಡಿಯುವಂಥದ್ದಲ್ಲ, ಪರಲೋಕದ ತಂದೆಯ ಹಸ್ತ ಸ್ತೋತ್ರ ನಮ್ಮನ್ನು ಹಿಡಿಯಬೇಕು. ಆ ಪರಲೋಕದ ತಂದೆಯ ಹಸ್ತ ನಮ್ಮನ್ನು ಹಿಡಿದು ಒಂದೊಂದು ದಿವಸ ನಮ್ಮನ್ನು ನಡೆಸಬೇಕು. ಇವತ್ತು ಹೇಳ್ರಿ, ಅಪ್ಪ ನಾನು ನಿನ್ನನ್ನು ಹಿಡಿಯುವುದಲ್ಲ, ನಿನ್ನ ಹಸ್ತ ನನ್ನನ್ನು ಹಿಡಿದುಕೊಳ್ಳಲಿ, ನಿನ್ನ ಹಸ್ತ ನನ್ನನ್ನು ಹಿಡಿದು ನಡೆಸಲಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ತನ್ನ ಹಸ್ತದಿಂದ ನಿಮ್ಮನ್ನು ಹಿಡಿದು ನಿಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಹಾಗಾದರೆ ದೇವರ ಹಸ್ತ ನಮ್ಮ ಜೀವಿತದಲ್ಲಿ ಏನು ಮಾಡುತ್ತದೆ? ದೇವರ ಹಸ್ತ ನಮ್ಮ ಜೀವಿತದಲ್ಲಿ ಏನು ಮಾಡುತ್ತದೆ ಗೊತ್ತಾ? ದೇವರ ಹಸ್ತ ನಿಮ್ಮನ್ನು ಆಶೀರ್ವದಿಸುತ್ತದೆ. ಈ ವಿಡಿಯೋನ ವಾಚ್ ಮಾಡ್ತಾ ಇರುವ ದೇವ ಮಕ್ಕಳೇ, ದೇವರ ಹಸ್ತ ನಿಮ್ಮನ್ನು ಆಶೀರ್ವದಿಸ್ತದೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 50ನೇ ವಚನವನ್ನು ನೋಡ್ರಿ. ಆತನು ಅವರನ್ನು ಬೆತ್ತನದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ 33 ವರ್ಷಗಳ ಕಾಲ ಜೀವಿಸಿ ಸ್ತೋತ್ರ ಶಿಲುಬೆಯ ಮರಣಕ್ಕೆ ಏರಿಸಲ್ಪಟ್ಟು ನಂತರ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದು ಅನೇಕ ಜನರಿಗೆ 40 ದಿನಗಳ
ಸ್ತೋತ್ರ ಕಾಣಿಸಿಕೊಂಡ್ರಂತೆ. ಯಾವಾಗ ಮರಣವನ್ನು ಜಯಿಸಿ ಮೃತ್ಯುಂಜಯನಾದ ಮೇಲೆ 40 ದಿನ ಹಗಲು ಇರುಳು ಅನೇಕ ಜನರಿಗೆ ಕಾಣಿಸಿಕೊಂಡು ಅನೇಕ ಶಿಷ್ಯರಿಗೆ ಪರಲೋಕದ ರಾಜ್ಯದ ಸಂಗತಿಗಳನ್ನು ತಿಳಿಸಿ ಅವರಿಗೆ ಬೋಧಿಸಿದರಂತೆ. 40 ದಿನ ಆದ ಮೇಲೆ ಪರಲೋಕಕ್ಕೆ ಆರೋಹಣವಾಗುವಾಗ ಈಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಆ ಬೆತ್ತೇನದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ, ತನ್ನ ಕೈಗಳನ್ನು ಚಾಚಿ ಅವರನ್ನು ಆಶೀರ್ವಾದ ಮಾಡಿದ್ರಂತೆ. ಅವರ ಆಶೀರ್ವಾದ ಮಾಡುತ್ತಿರುವಾಗಲೇ ಅವರು ಪರಲೋಕಕ್ಕೆ ಹಾಗೆಯೇ ಆರೋಹಣವಾದ್ರಂತೆ. ಹಾಗಾದರೆ ಈ ಲೋಕದಲ್ಲಿ ಕೊನೆಯದಾಗಿ ಯೇಸು ಸ್ವಾಮಿ ಕೊಟ್ಟು ಹೋದ ಕಾರ್ಯ ಏನು ಗೊತ್ತಾ? ತನ್ನ ಹಸ್ತದಿಂದ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ತನ್ನ ಹಸ್ತದಿಂದ ತನ್ನ ಮಕ್ಕಳನ್ನು ಬ್ಲೆಸ್ ಮಾಡಿದ್ದಾರೆ. ಯಾರನ್ನು ಆಶೀರ್ವಾದ ಮಾಡಿದ್ರು? ಆ ಬೆತ್ತೇನದ ಪಟ್ಟಣದಲ್ಲಿ ಇದ್ದಂಥ ಜನರನ್ನಲ್ಲ. ಆ 40 ದಿನಗಳು ಹಗಲು ರಾತ್ರಿ ಯೇಸುವನ್ನು, ಪುನರುತ್ಥಾನ ಹೊಂದಿದ ಯೇಸುವನ್ನು ಯಾರು ಕಂಡ್ರೋ, ಯಾರು ವಾಕ್ಯವನ್ನು ಕೇಳಿದ್ರು, ಯಾರು ಸ್ತೋತ್ರ ಯೇಸುವಿನ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆದರೋ, ಯಾರು ಯೇಸುವನ್ನು ಹಿಂಬಾಲಿಸಿದರೋ ಅವರನ್ನು ತನ್ನ ಕರಗಳನ್ನು ಚಾಚಿ ಆಶೀರ್ವಾದ ಮಾಡಿದ್ರಂತೆ. ಪ್ರೀತಿಯುಳ್ಳ ದೈವ ಜನರೇ, ಇವತ್ತು ಅದೇ ಹಸ್ತದಿಂದ ನಿನ್ನ ಕುಟುಂಬವನ್ನು, ನಿನ್ನ ಕೆಲಸವನ್ನು, ನಿನ್ನ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನಿನ್ನ ಬಿಸ್ನೆಸ್ಸನ್ನು ದೇವರ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಓ ಸ್ತೋತ್ರ, ನನ್ನ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಇಲ್ಲವೇ, ನನ್ನ ಜೀವನದಲ್ಲಿ ಒಂದು ಅಭಿವೃದ್ಧಿ ಇಲ್ಲವೇ ಎಂಬುದಾಗಿ ನೀವು ದುಃಖಿಸುತ್ತಾ ಇರಬಹುದು. ಈ ದಿವಸ ದೇವರ ಹಸ್ತ ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಇದೆ. ಓ ಸ್ತೋತ್ರ, ನಿರಾಶೆಯ ಕಣಿವೆಯಲ್ಲಿ ಇರುವಂಥ ಮಗನೇ, ಮಗಳೇ, ನನ್ನ ಜೀವಿತದಲ್ಲಿ ಒಂದು ಆಶೀರ್ವಾದವಿಲ್ಲವಲ್ಲ ಎಂಬುದಾಗಿ ಚಟಪಡಿಸುತ್ತಾ ಇರುವಂಥ ಮಗಳೇ, ದೇವರ ಆಶೀರ್ವಾದ ಇವತ್ತು ನಿನ್ನ ಮೇಲೆ ಬರಲಿಕ್ಕಿದೆ. ದೇವರ ಹಸ್ತ ನಿನ್ನ ಮೇಲೆ ಚಾಚುತ್ತಾ ಇದೆ. ದೇವರ ಹಸ್ತ ಇವತ್ತು ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡುತ್ತಾ ಇದೆ. ಇವತ್ತೇ ನಿನ್ನ ಜೀವಿತದಲ್ಲಿ ಕಾಣಲ್ಪಡುವಂಥ ಎಲ್ಲ ಬಡತನದ, ದಾರಿದ್ರ್ಯತನದ ಕಾರ್ಯಗಳು ನೀಗಿ ಹೋಗಿ, ಓ ಸ್ತೋತ್ರ, ಒಂದು ದೈವಿಕವಾದ ಆಶೀರ್ವಾದ ಈ ಕ್ಷಣವೇ ಉಂಟಾಗಲಿಕ್ಕಿದೆ. ಪ್ರಾರ್ಥನೆ ಮಾಡಿ ಅದನ್ನು ಹೊಂದಿಕೊಳ್ಳ್ರಿ. ದೇವರೇ, ನಿನ್ನ ಹಸ್ತ ನನ್ನನ್ನು ಬ್ಲೆಸ್ ಮಾಡಲಿ, ನಿನ್ನ ಹಸ್ತ ನನ್ನನ್ನು ಆಶೀರ್ವಾದ ಮಾಡಲಿ, ನಿನ್ನ ಹಸ್ತ ನಮ್ಮ ಜೊತೆಯಲ್ಲಿ ಇರಲಿ ಎಂಬುದಾಗಿ ಕೇಳ್ರಿ. ಓ ಸ್ತೋತ್ರ, ದೇವರ ಹಸ್ತ ಏನು ಮಾಡುತ್ತದೆ? ದೇವರ ಹಸ್ತ ನಿಮ್ಮನ್ನು ಆಶೀರ್ವದಿಸ್ತದೆ. ದೇವರ ಹಸ್ತ ಯಾರನ್ನು ಆಶೀರ್ವದಿಸ್ತದೆ? ನೀತಿವಂತರನ್ನ ಆಶೀರ್ವದಿಸುತ್ತದೆ. ದೇವರ ಹಸ್ತ ಯಾರನ್ನು ಆಶೀರ್ವದಿಸ್ತದೆ? ನಂಬಿಗಸ್ತರನ್ನು ಆಶೀರ್ವದಿಸ್ತದೆ. ದೇವರ ಹಸ್ತ ಯಾರನ್ನು ಆಶೀರ್ವದಿಸ್ತದೆ? ವಿಧಿಯರಾಗುವವರನ್ನು ಆಶೀರ್ವದಿಸ್ತದೆ. ದೇವರ ಹಸ್ತ ಯಾರನ್ನು ಆಶೀರ್ವದಿಸ್ತದೆ? ಕೊಡುವವರನ್ನು ದೇವರ ಹಸ್ತ ಆಶೀರ್ವದಿಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಹಸ್ತ ನಿಮ್ಮನ್ನು ಆಶೀರ್ವದಿಸುತ್ತದೆ. ದೇವರ ಹಸ್ತ ಏನು ಮಾಡ್ತದೆ? ನಿಮ್ಮನ್ನು ಆಶೀರ್ವದಿಸುತ್ತದೆ. ಎರಡನೇದಾಗಿ, ದೇವರ ಹಸ್ತ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30-31ನೇ ವಚನವನ್ನು ನೋಡ್ರಿ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುನುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಮಗೆ ಗೊತ್ತು. ಅದರ ಹಿನ್ನೆಲೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ 5,000 ಜನಕ್ಕೆ ಒಂದು ದೊಡ್ಡ ಅದ್ಭುತ ಮಾಡಿದ ಮೇಲೆ ಶಿಷ್ಯರಿಗೆ ಹೇಳುತ್ತಾ ಇದ್ದಾರೆ, ಆಚೆ ದಡಕ್ಕೆ ಹೋಗ್ರಿ ಅಂತ ಹೇಳಿ ಬಲವಂತ ಮಾಡಿದ್ರಂತೆ. ಯೇಸು ಸ್ವಾಮಿ ಜನರನ್ನು ಕಳುಹಿಸಿದ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದ್ರಂತೆ. ಅಷ್ಟರಲ್ಲಿ ದೋಣಿ ಸಮುದ್ರದ ಮಧ್ಯದಲ್ಲಿ ಬಂದಿತ್ತಂತೆ. ಎದುರುಗಾಳಿ ಬೀಸುತ್ತಾ ಇತ್ತು. ತೆರೆಗಳ ಬಡಿತಕ್ಕೆ ದೋಣಿ ಸಿಕ್ಕಿ ಒದ್ದಾಡುತ್ತಾ ಇತ್ತು. ರಾತ್ರಿಯ 4ನೆಯ ಜಾವದಲ್ಲಿ ಯೇಸು ಸ್ವಾಮಿ ಆ ಸಮುದ್ರದ ಮೇಲೆ ನಡೆದು ಬರುವಾಗ, ಓ ಸ್ತೋತ್ರ, ಈ ಶಿಷ್ಯರನ್ನೆಲ್ಲ ನೋಡಿ ಹೇಳ್ತಾ ಇದ್ದಾರೆ, ಅಯ್ಯೋ ಭೂತ, ಅಯ್ಯೋ ದೆವ್ವ, ಅಯ್ಯೋ ಭೂತ, ಅಯ್ಯೋ ದೆವ್ವ ಎಂಬುದಾಗಿ ಭಯದಿಂದ ಕೂಗಿದರು. ಯೇಸು ಸ್ವಾಮಿ ಹೇಳಿದ್ರು, ಓ ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ, ನಾನೇ, ಅಂಜಬೇಡ್ರಿ ಎಂಬುದಾಗಿ ಹೇಳಿದರು. ಆದರೆ ಯಾರಿಗೂ ಅದು ಯೇಸು ಸ್ವಾಮಿ ಎಂಬುದಾಗಿ ತಿಳಿಯಿಲ್ಲ.
ಆಗ ಪೇತ್ರನು ಹೇಳ್ತಾ ಇದ್ದಾನೆ, ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪನೇ ಕೊಡು ಎಂಬುದಾಗಿ ಕೇಳಿದ. ಯೇಸು ಸ್ವಾಮಿ ಹೇಳಿದ್ರು ಬಾ ಅಂತ ಹೇಳಿದಾಗ ಪೇತ್ರನು ನೀರಿನ ಮೇಲೆ ನಡೀಲಿಕ್ಕೆ ಆರಂಭಿಸಿದಂತೆ. ಯೇಸುವನ್ನು ನೋಡುತ್ತಾ ಇದ್ದಾನೆ, ಸಮುದ್ರದ ಮೇಲೆ ನಡೆಯುತ್ತಾ ಇದ್ದಾನೆ. ಯೇಸುವನ್ನು ನೋಡುತ್ತಾ ಇದ್ದಾನೆ, ನೀರಿನ ಮೇಲೆ ನಡೆಯುತ್ತಾ ಇದ್ದಾನೆ. ಆದರೆ ಸ್ವಲ್ಪ ಸಮಯದ ನಂತರವಾಗಿ ಅವನು ಸ್ತೋತ್ರ ಭಯಪಟ್ಟು ಅಲ್ಲಿರುವ ತೆರೆಗಳನ್ನು, ಅಲ್ಲಿರುವಂಥ ಗಾಳಿಯನ್ನು ಕಂಡಾಗ ಅವನ ದೃಷ್ಟಿ ಯೇಸುವಿನ ಕಡೆಗೆ ಸ್ತೋತ್ರ ನೋಡದೆ ಬೇರೆ ಸಂಗತಿಗಳನ್ನು ನೋಡಿದಾಗ ಅವನು ಮುಳುಗಲಿಕ್ಕೆ ಆರಂಭವಾದ. ಅವನು ಮುಳುಗಿ ಹೋಗುವಾಗ ದೇವರ ವಚನ ಹೇಳ್ತದೆ, ಓದಿಕೊಂಡಂಥ ವಾಕ್ಯ ಭಾಗ, ಆ ಕ್ಷಣವೇ ಯೇಸು ಕೈ ಚಾಚಿ. ಗಮನಿಸ್ರಿ, ಅವನು ಮುಳುಗಿ ಹೋಗುವಾಗ ಅವನನ್ನು ರಕ್ಷಿಸುವುದಕ್ಕೆ, ಅವನನ್ನು ಮೇಲೆತ್ತುವುದಕ್ಕೆ ಬೇರೆ ಯಾರೂ ಸಹ ಅಲ್ಲಿ ಬರಲಿಲ್ಲ. ಅಲ್ಲಿ ಯೇಸು ಸ್ವಾಮಿ ಮಾತ್ರ ತನ್ನ ಕೈಗಳನ್ನು ಚಾಚಿ ಅವನನ್ನು ಮೇಲಕ್ಕೆ ಎತ್ತಿದ್ರಂತೆ. ದೇವರ ಹಸ್ತ ಏನು ಮಾಡ್ತದೆ ಗೊತ್ತಾ? ಮುಳುಗುವಂಥ ನಿಮ್ಮ ಜೀವಿತವನ್ನು ಮೇಲಕ್ಕೆ ಎತ್ತುತ್ತದೆ. ಮುಳುಗುವಂಥ ಸ್ತೋತ್ರ ನಿನ್ನ ಜೀವಿತವನ್ನು ದೇವರು ನೋಡಿ ಹಾಗೆ ಸುಮ್ಮನೆ ಇರುವುದಿಲ್ಲ. ಆ ಕ್ಷಣವೇ ಕೈ ಚಾಚಿದ್ರಂತೆ. ಒಂದು ವೇಳೆ ನಿನ್ನ ಕುಟುಂಬ ಜೀವಿತ ಮುಳುಗುವ ಹಡಗಾಗಿರಬಹುದು, ನಿನ್ನ ವ್ಯಾಪಾರ ಮುಳುಗುವ ಹಡಗಾಗಿರಬಹುದು, ನಿನ್ನ ಬಿಸ್ನೆಸ್ ಮುಳುಗುವ ಹಡಗಾಗಿರಬಹುದು, ನಿನ್ನ ಎಜುಕೇಷನ್ ಮುಳುಗುವ ಹಡಗಾಗಿರಬಹುದು, ನಿಮ್ಮ ಜೀವಿತದಲ್ಲಿ ಪಾಪವೆಂಬಂಥ ಸ್ತೋತ್ರ ಕಾರ್ಯದಲ್ಲಿ ಮುಳುಗುತ್ತಾ ಇರಬಹುದು, ಸ್ತೋತ್ರ ಕಾರ್ಗತ್ತಲೆ ಎಂಬಂಥ ಭಯದಲ್ಲಿ ಮುಳುಗುತ್ತಾ ಇರಬಹುದು. ಆದರೆ ನಿಮ್ಮ ಸಹಾಯಕ್ಕೆ ಒಂದು ಹಸ್ತ ಚಾಚಲಿಕ್ಕಿದೆ. ನಿಮಗೆ ಸಹಾಯ ಮಾಡುವುದಕ್ಕೆ, ಒಂದು ಅದ್ಭುತವನ್ನು ಮಾಡುವುದಕ್ಕೆ ದೇವರ ಹಸ್ತ ನಿಮಗಾಗಿ ಚಾಚುತ್ತದೆ. ದೇವರ ಹಸ್ತ ನಿಮಗಾಗಿ ಇಳಿದು ಬರುತ್ತದೆ. ಹೇಗೆ ಪೇತ್ರನಿಗಾಗಿ ಯೇಸು ಸ್ವಾಮಿ ಆ ಕ್ಷಣವೇ ಕೈ ಚಾಚಿ ಅವನನ್ನು ಹಿಡಿದು ಮೇಲಕ್ಕೆತ್ತಿದರೋ, ಅದೇ ವಿಧದಲ್ಲಿ ಸ್ತೋತ್ರ ದೇವರು ನಿಮ್ಮನ್ನು ಮೇಲೆ ಕೆತ್ತಲಿಕ್ಕಿದ್ದಾರೆ. ಒಂಟಿಯ ಅನುಭವದಲ್ಲಿ ಇರುವಂಥ ನಿನ್ನ ಜೀವಿತದಲ್ಲಿ ದೇವರು ನಿನ್ನನ್ನು ಮೇಲೆ ಕೆತ್ತಲಿಕ್ಕಿದ್ದಾರೆ. ನೀನು ಬಿದ್ದು ಹೋಗುವಾಗ ದೇವರು ನಿನ್ನನ್ನು ಮೇಲೆ ಕೆತ್ತಲಿಕ್ಕಿದ್ದಾರೆ. ದೇವರ ಹಸ್ತ ನಿನ್ನನ್ನು ಮೇಲೆ ಕೆತ್ತುತ್ತದೆ. ನೋಡ್ರಿ, ದೇವರ ಹಸ್ತ ಮಾತ್ರ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ನೋಡ್ರಿ, ಅಲ್ಲಿ ಸ್ತೋತ್ರ ಬೇರೆ ಯಾವ ಹಸ್ತ ಅವನಿಗೆ ಸಹಾಯ ಮಾಡಲಿಲ್ಲ, ದೇವರ ಹಸ್ತ ಮಾತ್ರ ಸಹಾಯ ಮಾಡಿತು. ನಿಮ್ಮ ಜೀವಿತದಲ್ಲಿ ಕುಟುಂಬದವರು ಇರಬಹುದು, ನೆಂಟರು ಇರಬಹುದು, ಸ್ನೇಹಿತರು ಇರಬಹುದು. ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಎಲ್ಲ ಹಸ್ತಗಳು ಕೈ ಕೊಟ್ಟಾಗಲೋ, ಎಲ್ಲ ಹಸ್ತಗಳು ಕೈ ಬಿಟ್ಟಾಗಲೋ ಒಂದೇ ಒಂದು ಹಸ್ತ ನಿನಗಾಗಿ ಇಳಿದು ಬರುವುದನ್ನು ನೋಡ್ತೀಯ. ಒಂದೇ ಒಂದು ಹಸ್ತ ನಿನ್ನನ್ನು ಮೇಲೆ ಕೆತ್ತುವುದನ್ನು ನೀನು ನೋಡ್ತೀಯ. ಒಂದೇ ಒಂದು ಹಸ್ತ ನಿನಗಾಗಿ ಸಹಾಯ ಮಾಡಲಿಕ್ಕಿರುವಂಥ ಹಸ್ತ, ಅದು ನನ್ನ ದೇವರ ಹಸ್ತ. ದೇವರ ಹಸ್ತ ಏನು ಮಾಡ್ತದೆ? ದೇವರ ಹಸ್ತ ನಿನ್ನನ್ನು ಬ್ಲೆಸ್ ಮಾಡ್ತದೆ, ನಿನ್ನ ಆಶೀರ್ವಾದ ಮಾಡ್ತದೆ. ದೇವರ ಹಸ್ತ ನಿನ್ನ ಜೀವಿತದಲ್ಲಿ ಮೇಲಕ್ಕೆ ಎತ್ತುತ್ತದೆ. ಹೇಗೆ ಪೇತ್ರನನ್ನು ಮೇಲಕ್ಕೆತ್ತಿದರೋ ಸ್ತೋತ್ರ ದೇವರು ನಿಮ್ಮನ್ನು ಸಹ ಮೇಲೆ ಕೆತ್ತುತ್ತಾರೆ. ಮೂರನೇದಾಗಿ ದೇವರ ಹಸ್ತ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತದೆ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನ ನೋಡ್ರಿ, 2 ಮತ್ತು 3ನೇ ವಚನ. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ನೋಡ್ರಿ, ಯೇಸುವಿನ ಕಾಲಘಟ್ಟದಲ್ಲಿ ಕುಷ್ಠರೋಗಿಗಳು ಹೊರಗಡೆ ಇರಬೇಕು. ಒಂದು ವೇಳೆ ಅವರು ಊರೊಳಗೆ ಬಂದರೆ ಕಲ್ಲು ತೆಗೆದುಕೊಂಡು ಹೊಡೆದು ಅವರನ್ನು ಸಾಯಿಸಿಬಿಡುತ್ತಾರೆ. ಅಷ್ಟು ಅವರನ್ನು ಬಿಟ್ಟು ಪ್ರತ್ಯೇಕವಾಗಿರಬೇಕು. ಆದರೆ ಕುಷ್ಠರೋಗಿ ಬಂದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡಬಲ್ಲೆ ಎಂಬುದಾಗಿ ಹೇಳಿದಾಗ, ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳಿದ್ದು ಮಾತ್ರವಲ್ಲ, ಯೇಸು ಸ್ವಾಮಿ ಆ ಕುಷ್ಠ ರೋಗಿಯನ್ನು ಮುಟ್ಟಿದ್ರಂತೆ. ಪರಿಶುದ್ಧವಾದ ಕೈಗಳು, ಶುದ್ಧವಾದ ಕೈಗಳು, ಸೌಖ್ಯ ಕೊಡುವಂಥ ಕೈಗಳು ಕುಷ್ಠರೋಗಿಯನ್ನು ಮುಟ್ಟಿದವು. ಕುಷ್ಠರೋಗಿ ಹತ್ರ ಕೂಡ ಯಾರೂ ಹೋಗೋದಿಲ್ಲ, ಅವರ ಹತ್ರ ಯಾರೂ ಮಾತಾಡೋದಿಲ್ಲ. ಅಂಥ ಕಾಲಘಟ್ಟದಲ್ಲಿ ಯೇಸು ಸ್ವಾಮಿಯ ಹಸ್ತ, ಯೇಸು ಸ್ವಾಮಿಯ ಕರವು ಸ್ತೋತ್ರ ಕುಷ್ಠ ರೋಗಿಯನ್ನು ಮುಟ್ಟಿದಾಗ ಅವನ ಕುಷ್ಠ ನೀಗಿ ಹೋಗಿ ಸ್ತೋತ್ರ ಒಂದು ಅದ್ಭುತ
ಅವನ ಜೀವಿತದಲ್ಲಿ ಸ್ತೋತ್ರ ನಡೆಯಿತು. ನೋಡ್ರಿ, ಯೇಸು ಸ್ವಾಮಿ ಯಾರನ್ನೆಲ್ಲ ಮುಟ್ಟಿದ್ರೋ ಅವರಿಗೆಲ್ಲ ಅದ್ಭುತ ನಡೀತ್ರಿ. ಯಾರೆಲ್ಲ ಯೇಸು ಸ್ವಾಮಿನ ಮುಟ್ಟಿದ್ರು ಅವ್ರಿಗೂ ಅದ್ಭುತ. ಯೇಸು ಸ್ವಾಮಿ ಕುರುಡ್ರನ್ನ ಮುಟ್ಟಿದ್ರು ಅದ್ಭುತ. ಯೇಸು ಸ್ವಾಮಿ ಕುಂಟರನ್ನ ಮುಟ್ಟಿದ್ರು ಅದ್ಭುತ. ಯೇಸು ಸ್ವಾಮಿ ಸತ್ತವ್ರನ್ನ ಮುಟ್ಟಿದ್ರು ಅದ್ಭುತ. ಅದು ಮಾತ್ರವಲ್ಲ, ರಕ್ತ ಕುಸುಮ ಸ್ತ್ರೀ, ಯೇಸು ಸ್ವಾಮಿ ರಕ್ತ ಕುಸುಮ ಸ್ತ್ರೀಯನ್ನು ಮುಟ್ಟಲಿಲ್ಲ, ರಕ್ತ ಕುಸುಮ ಸ್ತ್ರೀನೇ ಯೇಸುವನ್ನು ಮುಟ್ಟಿದಾಗ ಅದ್ಭುತ ನಡೆಯಿತು. ಪೇತ್ರನ ಅತ್ತೆ ಜ್ವರದಿಂದ ಬಳಲುತ್ತಿರುವಾಗ ಯೇಸು ಸ್ವಾಮಿ ಅವಳನ್ನ ಮುಟ್ಟಿದ್ರಂತೆ, ಆ ಜ್ವರ ಎಲ್ಲ ನೀಗಿ ಹೋಯ್ತಂತೆ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಸ್ವಾಮಿಯ ಹಸ್ತ ನಿಮ್ಮನ್ನು ಮುಟ್ಟುವಾಗ ಒಂದು ಅದ್ಭುತ ನಡೆಯುತ್ತದೆ, ಒಂದು ಬಿಡುಗಡೆ ಉಂಟಾಗ್ತದೆ. ಒಂದು ವೇಳೆ ಹಲ್ಲೆಲೂಯಾ ಈ ವಿಡಿಯೋ ವಾಚ್ ಮಾಡ್ತಾ ಇರುವಂಥ ದೇವ ಜನರೇ, ನಿನ್ನ ಶರೀರದಲ್ಲಿ ಸ್ತೋತ್ರ ಅನಾರೋಗ್ಯ ಇರಬಹುದಾ, ರೋಗ ಇರಬಹುದಾ, ಯೇಸುವೇ ನಿನ್ನ ಹಸ್ತ ನನ್ನನ್ನು ಮುಟ್ಟಲಿ ಎಂಬುದಾಗಿ ಕೇಳ್ರೆ, ನಿಶ್ಚಯವಾಗಿ ನಿಮ್ಮ ಶರೀರದಲ್ಲಿ ಕಾಣಲ್ಪಡುವಂಥ ರೋಗ ರುಜಿನಗಳು ನೀಗಿ ಹೋಗ್ತದೆ. ಒಂದು ಸಾರಿ 18 ವರ್ಷ ನಡಬೊಗ್ಗಿದಂಥ ಸ್ತ್ರೀ ಯೇಸು ಸ್ವಾಮಿ ಅವಳನ್ನು ಮುಟ್ಟಿದಾಗ ಆ ನಡಬೊಗ್ಗಿದಂಥ ಅನುಭವದಿಂದ, ಆ ರೋಗದಿಂದ ಬಿಡುಗಡೆಯನ್ನು ಹೊಂದಿಕೊಂಡಳು. ಪ್ರೀತಿಯುಳ್ಳ ದೇವ ಜನರೇ, ಸ್ತೋತ್ರ, ಇವತ್ತು ದೇವರ ಹಸ್ತ ಕೆಲವರನ್ನು ಮುಟ್ಟಲಿಕ್ಕಿದೆ. ನಿನ್ನ ರೋಗಗಳನ್ನು ದೇವರು ವಾಸಿ ಮಾಡಲಿಕ್ಕಿದ್ದಾರೆ. ಆತನ ಹಸ್ತ ನಿನ್ನನ್ನು ಮುಟ್ಟುವಾಗ ನಿನ್ನ ರೋಗದ ಸ್ಥಿತಿ ಇದ್ದ ಸ್ಥಿತಿಯಲ್ಲೇ ಇರುವುದಿಲ್ಲ. ಯೆಹೋವ ರಾಫನಾದ ದೇವರ ಹಸ್ತ ನಿಮ್ಮನ್ನು ಮುಟ್ಟುತ್ತಾ ಇದೆ. ಸ್ತೋತ್ರ, ವಾಕ್ಯವನ್ನು ಕಳುಹಿಸಿ ದೇವರು ತನ್ನ ಹಸ್ತದಿಂದ ನಿಮ್ಮನ್ನು ಮುಟ್ಟಲಿಕ್ಕಿದ್ದಾರೆ. ನಿಮ್ಮ ಅದ್ಭುತವನ್ನು ಪಡೆದುಕೊಳ್ಳ್ರೆ, ನಿಮ್ಮ ಅದ್ಭುತವನ್ನು ರಿಸೀವ್ ಮಾಡಿಕೊಳ್ಳ್ರೆ. ಯೇಸುವಿನ ನಾಮದಲ್ಲಿ ದೇವರ ಹಸ್ತ ನಿನ್ನನ್ನು ಮುಟ್ಟುವಾಗ ನಿನ್ನ ರೋಗಗಳು ಓಡಿ ಹೋಗ್ತದೆ. ನಿನ್ನ ಜೀವಿತದಲ್ಲಿ ಒಂದು ಸ್ವಸ್ಥತೆ ಉಂಟಾಗುವಂಥದ್ದಾಗಿದೆ. ದೇವರ ಹಸ್ತ ನಿನ್ನನ್ನು ಗುಣಪಡಿಸ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಇದನ್ನು ವಾಚ್ ಮಾಡುತ್ತಾ ಇರುವಾಗಲೇ ನಿಮಗೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಇರೋದಾದರೆ, ರೋಗ ರುಜಿನಗಳು ನಿಮಗಿರುವುದಾದರೆ, ಹಲ್ಲೆಲೂಯಾ, ಅದ್ಭುತ ಮಾಡುವಂಥ ದೇವರ ಹಸ್ತ ನಿಮ್ಮನ್ನು ಮುಟ್ಟಲಿಕ್ಕಿದೆ ಈ ಕ್ಷಣವೇ. ಹಲ್ಲೆಲೂಯಾ, ಸ್ತೋತ್ರ, ಹೇಳಿ, ಸ್ವಾಮಿ ನಿನ್ನ ಹಸ್ತದಿಂದ ನನ್ನನ್ನು ಮುಟ್ಟಿ ಒಂದು ಅದ್ಭುತವನ್ನು ಮಾಡ್ರಿ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಾಗಲೇ ನಿಮ್ಮ ಬಲಗೈಯನ್ನು ನಿಮ್ಮ ತಲೆಯ ಮೇಲೆ ಇಟ್ಟುಕೊಂಡು, ದೇವರೇ ನಿನ್ನ ಹಸ್ತ ನನ್ನನ್ನು ಮುಟ್ಟಲಿ, ನನ್ನ ಶರೀರವನ್ನು ಮುಟ್ಟಲಿ, ನನ್ನ ರೋಗವನ್ನು ಮುಟ್ಟಲಿ, ನನಗೊಂದು ಬಿಡುಗಡೆಯನ್ನು ಕೊಡ್ರಿ, ನನಗೊಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಕೇಳುತ್ತಿರುವಾಗಲೇ ಹಲ್ಲೆಲೂಯಾ, ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ, ಒಂದು ಬಿಡುಗಡೆ ಅದ್ಭುತ ನಿಮಗೆ ಉಂಟಾಗುವಂಥದ್ದಾಗಿದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ರೋಗಗಳು ನೀಗಿ ಹೋಗಲಿ, ಎಲ್ಲ ಬಾಧೆಗಳು ನೀಗಿ ಹೋಗಲಿ. ಕಾರಣ ದೇವರ ಹಸ್ತ ನಿಮ್ಮನ್ನು ಮುಟ್ಟುತ್ತಾ ಇದೆ. ಹಾಗಾದರೆ ದೇವರ ಹಸ್ತ ಏನು ಮಾಡ್ತದೆ? ದೇವರ ಹಸ್ತ ನಿನ್ನನ್ನು ಆಶೀರ್ವದಿಸುತ್ತದೆ. ದೇವರ ಹಸ್ತ ನಿಮ್ಮನ್ನು ಮೇಲಕ್ಕೆತ್ತುತ್ತದೆ. ಸ್ತೋತ್ರ. ದೇವರ ಹಸ್ತ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡುತ್ತದೆ ಅಥವಾ ಅದ್ಭುತವನ್ನು ಮಾಡುತ್ತದೆ. 4ನೇದಾಗಿ, ದೇವರ ಹಸ್ತ ನಮ್ಮನ್ನು ಹೊತ್ತುಕೊಳ್ಳುತ್ತದೆ. ವಿಮೋಚನ ಕಾಂಡ 19ನೇ ಅಧ್ಯಾಯ 4ನೇ ವಚನ, ನಾನು ಐಗುಪ್ತ್ಯರಿಗೆ ಏನು ಮಾಡಿದೆನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಯ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ಹೇಳುತ್ತಾ ಇದ್ದಾರೆ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಯ ಮೇಲೆ ಹೊತ್ತುಕೊಳ್ಳುವಂತೆ ದೇವರ ಹಸ್ತ ನಮ್ಮನ್ನು ಹೊತ್ತುಕೊಳ್ಳುತ್ತದಂತೆ. ವಾವ್, ನೋಡ್ರಿ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಯ ಮೇಲೆ ಹೊತ್ಕೊಳ್ಳುತ್ತದೆ. ದೇವರು ಯಾವುದ್ರ ಮೇಲೆ ಹೊತ್ಕೊಳ್ತಾರೆ? ತನ್ನ ಹಸ್ತದಲ್ಲಿ ನಮ್ಮನ್ನು ಹೊತ್ತುಕೊಳ್ಳುತ್ತಾರಂತೆ. ದೇವರ ಹಸ್ತ ನಮ್ಮನ್ನು ಹೊತ್ತುಕೊಂಡು ನಡೆಸುವಂಥದ್ದಾಗಿದೆ. ಒಬ್ಬ ಭಕ್ತನಿಗೆ ಒಂದು ಸುಂದರವಾದ ಕನಸು ಬಿತ್ರಿ. ಸಮುದ್ರದ ತೀರವೊಂದರಲ್ಲಿ ಆ ವ್ಯಕ್ತಿ ದೇವರೊಂದಿಗೆ ನಡೆಯುತ್ತಾ ಇದ್ದಾನೆ. ಬದುಕೆಂಬ ಸಾಗರ ತೀರದುದ್ದಕ್ಕೂ ದೇವರು ಅವನೊಂದಿಗೆ ಇದ್ದಾನೆಂಬಂಥ ಒಂದು ಭರವಸೆ, ಒಂದು ನಂಬಿಕೆ ಆ ಭಕ್ತನಿಗೆ ಆ ಕನಸಿನ ಮುಂದುವರೆದ ಭಾಗದಲ್ಲಿ ಜೀವನದ ಒಂದು ಪ್ರಮುಖವಾದ ಘಟ್ಟದ ಒಂದು ತೀರಕ್ಕೆ ಬಂದಾಗ 2 ಜೊತೆ ಹೆಜ್ಜೆ ಗುರುತು, ಅದರ ಜೊತೆಯಲ್ಲಿ ದೇವರ ಹೆಜ್ಜೆ ಗುರುತನ್ನು ಕಾಣುತ್ತಾ ಇದ್ದಾನೆ. ಅವನ ಸಂತೋಷಕ್ಕೆ ಮಿತಿನೇ ಇಲ್ಲ. ಸ್ವಾಮಿ,
ನಾನು ಎಲ್ಲಿ ಹೋದರೂ ನೀವು ಬರ್ತೀರಾ. ನಾನು ನಡೆಯುವಾಗ ನನ್ನೊಂದಿಗೆ ನೀವು ನಡೆಯುತ್ತಾ ಇದ್ದೀರಾ. ನನ್ನ ಹೆಜ್ಜೆಗಳೊಂದಿಗೆ ನಿನ್ನ ಹೆಜ್ಜೆಯನ್ನು ಸಹ ನಾನು ಗಮನಿಸುತ್ತಾ ಇದ್ದೇನೆ. ದೇವರೇ ನಿಮಗೆ ವಂದನೆ, ಸ್ತೋತ್ರ ಎಂಬುದಾಗಿ ಯಾವಾಗಲೂ ದೇವರನ್ನ ಕೊಂಡಾಡುತ್ತಾ ಇದ್ದ. ಒಂದು ಸಾರಿ ಅವನ ಜೀವಿತದಲ್ಲಿ ಕಾರ್ಗತ್ತಲೆಯ ಗಾಢಾಂಧಕಾರದ ಅನುಭವದಲ್ಲಿ ಬಹಳ ಭಯಭ್ರಾಂತನಾಗಿ ಹಿಂದಕ್ಕೆ ನೋಡುವಾಗ ದೇವರ ಹೆಜ್ಜೆಯನ್ನು ಕಾಣುತ್ತಾ ಇಲ್ಲ. ಯಾವಾಗಲೂ 4 ಹೆಜ್ಜೆಯನ್ನು ಕಾಣುವವನು ಈಗ 2 ಹೆಜ್ಜೆ ಮಾತ್ರ ಕಾಣುತ್ತಾ ಇದ್ದಾನೆ. ಅವನಿಗೆ ಭಯ ಬಂತು. ದೇವರೇ, ನಾನು ಇದುವರೆಗೂ ನನ್ನ ಜೀವನದ ಯಾತ್ರೆಯ ಒಂದೊಂದು ಅನುಭವದಲ್ಲಿ ಸಹ ದೇವರೇ ನಿಮ್ಮ ಹೆಜ್ಜೆಗಳನ್ನು ನಾನು ನೋಡುತ್ತಾ ಇದ್ದೆ, ನಿನ್ನನ್ನೊಟ್ಟಿಗೆ ಇರುವುದನ್ನು ನಾನು ಅನುಭವಿಸುತ್ತಾ ಇದ್ದೆ. ಈಗ ಸ್ವಾಮಿ ನಿನ್ನ ಹೆಜ್ಜೆಯನ್ನು ನಾನು ಕಾಣುತ್ತಾ ಇಲ್ಲ. ಈ ಕಾರ್ಗತ್ತಲೆಯ ಅನುಭವದಲ್ಲಿ, ಗಾಢಾಂಧಕಾರದ ಅನುಭವದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟಿದೀಯ ಸ್ವಾಮಿ ಎಂಬುದಾಗಿ ದೇವರಿಗೆ ಪ್ರಶ್ನೆ ಮಾಡಲಿಕ್ಕೆ ಆರಂಭಿಸಿದ. ದೇವರು ಮಾತನಾಡಲಿಕ್ಕೆ ಆರಂಭಿಸಿದರು. ಮಗನೇ, ಯುಗದ ಸಮಾಪ್ತಿವರೆಗೆ ನಾನು ನಿನ್ನ ಜೊತೆ ಇರ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದೇನೆ. ಕಷ್ಟದ ದಿನದಲ್ಲಿ ನಾನು ನಿನ್ನ ಜೊತೆ ಇರ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದೇನೆ. ನಾನು ನಿನ್ನನ್ನು ಹೇಗಪ್ಪ ಬಿಟ್ಟು ಹೋಗಲೆ? ಮತ್ತು ಯಾಕೆ ಸ್ವಾಮಿ ನಾನು ಯಾವಾಗಲೂ 4 ಹೆಜ್ಜೆ ಗುರುತುಗಳನ್ನು ನೋಡ್ತಾ ಇದ್ದೆ, ಈಗ ನಿಮ್ಮ 2 ಹೆಜ್ಜೆ ಗುರುತುಗಳು ನಾನು ಕಾಣ್ತಾನೇ ಇಲ್ಲ. ಮಗನೇ, ನೀನು ನೋಡುತ್ತಾ ಇರುವಂಥ ಆ 2 ಹೆಜ್ಜೆಯ ಗುರುತುಗಳು ನಿನ್ನ ಹೆಜ್ಜೆ ಗುರುತುಗಳಲ್ಲಪ್ಪ, ಅವು ನನ್ನ ಹೆಜ್ಜೆ ಗುರುತುಗಳು. ಮತ್ತು ನನ್ನ ಹೆಜ್ಜೆ ಗುರುತುಗಳು ಎಲ್ಲಿವೆ ಸ್ವಾಮಿ? ಆಗ ದೇವರು ಹೇಳಿದ್ರಂತೆ, ನಿನ್ನ ಹೆಜ್ಜೆ ಗುರುತುಗಳು ಇಲ್ಲ, ಕಾರಣ ನನ್ನ ಹಸ್ತದಲ್ಲಿ, ನನ್ನ ಕರಗಳಲ್ಲಿ ನಿನ್ನ ಹೊತ್ತುಕೊಂಡು ನಡೆಯುತ್ತಾ ಇದ್ದೇನೆ. ಈ ಕಾರ್ಗತ್ತಲೆಯ ಗಾಢಾಂಧಕಾರದ ಅನುಭವದಲ್ಲಿ ನಿನಗೆ ನಡೆಯುವುದಕ್ಕೆ ಕಷ್ಟ ಎಂಬುದಾಗಿ ಮಗನೇ, ನನ್ನ ಹಸ್ತದಲ್ಲಿ ನಿನ್ನನ್ನು ಹೊತ್ತುಕೊಂಡು ನಡೆಸುತ್ತಾ ಇದ್ದೇನೆ. ಭಕ್ತನಿಗೆ ಬಹಳ ಸಂತೋಷ ಆಯಿತು. ದೇವರೇ, ನನ್ನನ್ನು ಕ್ಷಮಿಸಿ ಬಿಡ್ರಿ, ನಿಮ್ಮನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಪ್ರೀತಿಯುಳ್ಳ ದೇವ ಜನರೇ, ಅದೇ ವಿಧದಲ್ಲಿ ಹಲ್ಲೆಲೂಯ, ನೀವು ಸಹ ಓ ಸ್ತೋತ್ರ ಗಾಢಾಂಧಕಾರದ ಅನುಭವದಲ್ಲಿ ಓ ಸ್ತೋತ್ರ ನಡೆಯುತ್ತಾ ಇದ್ದೀರಾ. ಇಕ್ಕಟ್ಟಾದ ಅನುಭವದಲ್ಲಿ ನಡೆಯುತ್ತಾ ಇದ್ದೀರಾ. ಶೋಧನೆಯ ಅನುಭವದಲ್ಲಿ ನಡೆಯುತ್ತಾ ಇದ್ದೀರಾ. ಅಯ್ಯೋ ಪಾಸ್ಟರ್, ನನ್ನ ಜೊತೆ ಯಾರೂ ಇಲ್ಲ ಪಾಸ್ಟರ್, ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ, ನನ್ನ ಗಂಡ ಕೈ ಬಿಟ್ಟಿದ್ದಾರೆ, ನನ್ನ ಕುಟುಂಬದವರು ಕೈ ಬಿಟ್ಟಿದ್ದಾರೆ, ನನ್ನ ಫ್ರೆಂಡ್ಸ್ ಸಹ ನನ್ನನ್ನು ಬಿಟ್ಟಿದ್ದಾರೆ, ನನಗೆ ಯಾರೂ ಇಲ್ಲ, ನನ್ನ ಜೀವನದ ಯಾತ್ರೆಯಲ್ಲಿ ನಾನು ಒಂಟಿಯಾಗಿ ನಡೆಯುತ್ತಾ ಇದ್ದೇನೆ. ಇಲ್ಲ ಇಲ್ಲ, ನೀವು ಒಂಟಿಯಾಗಿ ನಡೆಯುತ್ತಾ ಇಲ್ಲ. ಯೇಸು ನಿಮ್ಮ ಜೊತೆಯಲ್ಲಿ ಇರುವಾಗ ನೀವು ಒಬ್ಬಂಟಿಗರಲ್ಲ. ಓ ಸ್ತೋತ್ರ, ನೀವು ಒಂಟಿಯಾಗಿ ನಡೆಯುತ್ತಾ ಇಲ್ಲ ಮಗಳೇ, ದೇವರು ನಿನ್ನ ಜೊತೆಯಲ್ಲಿ ನಡೆಯುತ್ತಾ ಇದ್ದಾರೆ. ಅವರು ತನ್ನ ಹಸ್ತದಲ್ಲಿ ಹೊತ್ತುಕೊಂಡು ನಿಮ್ಮನ್ನು ನಡೆಸುತ್ತಾರೆ. ಓ ಸ್ತೋತ್ರ, ಎಷ್ಟೇ ಕಷ್ಟಗಳು, ವೇದನೆಗಳು, ಶೋಧನೆಗಳು ಏನು ಬಂದರೂ ನೀನು ಭಯಪಡಬೇಡ. ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ದೇವರು ತನ್ನ ಹಸ್ತದಲ್ಲಿ ಹಲ್ಲೆಲೂಯ ನಿಮ್ಮನ್ನು ಹೊತ್ತುಕೊಂಡು ನಡೆಸುವ ದೇವರಾಗಿದ್ದಾರೆ. ಹಾಗಾದರೆ ದೇವರ ಹಸ್ತವು ನಮ್ಮನ್ನು ಹೊತ್ತುಕೊಂಡು ನಡೆಸುವಂಥದ್ದಾಗಿದೆ. 6ನೇದಾಗಿ, ದೇವರ ಹಸ್ತ ನಮಗೇನು ಮಾಡುತ್ತದೆ? ದೇವರ ಹಸ್ತ ನಮ್ಮನ್ನು ಚಿತ್ರಿಸಿಕೊಂಡಿದೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 16ನೇ ವಚನವನ್ನು ನೀವು ನೋಡ್ರಿ. ಇಗೋ, ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ನೋಡ್ರಿ, ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ. ನೀವು 14ನೇ ವಚನವನ್ನು ನೋಡುವಾಗ ಅಲ್ಲಿ ದೇವ ಜನರು ಕೇಳ್ತಾ ಇದ್ದಾರೆ, ಸ್ವಾಮಿ ನೀವು ನನ್ನ ಕೈ ಬಿಟ್ಟು ಬಿಟ್ಟಿದ್ದೀರಪ್ಪ, ನೀವು ನಮ್ಮನ್ನು ಮರೆತು ಬಿಟ್ಟಿದ್ದೀರಪ್ಪ ಅಂತ ಹೇಳಿದಾಗ ದೇವರು ಹೇಳ್ತಾ ಇದ್ದಾರೆ, ಓ ಸ್ತೋತ್ರ ಮಕ್ಕಳೇ, ನಾನು ನಿಮ್ಮನ್ನು ಕೈ ಬಿಟ್ಟಿಲ್ಲ. ನಾನೇನು ಮಾಡಿದ್ದೇನೆ? ನನ್ನ ಕೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿದ್ದೇನಪ್ಪ. ಪ್ರತಿದಿನ ನನ್ನ ಕೈಗಳಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾನೆ. ಇಲ್ಲಿ ದೇವ ಜನರು ಹೇಳ್ತಾ ಇದ್ದಾರೆ, ಸ್ವಾಮಿ ನಮ್ಮನ್ನು ಕೈ ಬಿಟ್ರೆ ಎಂಬುದಾಗಿ. ದೇವರು ಹೇಳ್ತಾ ಇದ್ದಾರೆ, ನಾನು ಕೈ ಬಿಟ್ಟಿಲ್ಲ, ನನ್ನ ಕೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ. ನೋಡ್ರಿ, ನಮ್ಮ ದೇವರು ತನ್ನ ಕೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾರಂತೆ. ನಾವು ಭಾಗ್ಯಶಾಲಿಗಳು. ಪ್ರತಿ ದಿವಸ ನಮ್ಮನ್ನು ನೋಡ್ತಾ ಇದ್ದಾರೆ. ನಾವೇ ನೋಡ್ತಾ ಇಲ್ಲ ದೇವ್ರನ್ನ, ನಾವೇ ಪ್ರೇಯರ್ ಮಾಡ್ತಾ ಇಲ್ಲ, ನಾವೇ ಯೇಸು ಸ್ವಾಮಿ ಅಂತ ಕರೀತಾ ಇಲ್ಲ. ನೀನು ದೇವ್ರನ್ನ ಮರೆತಿದ್ದೀಯ, ನೀನು ದೇವ್ರನ್ನ ಕೈ ಬಿಟ್ಟಿದೀಯ. ಅದು ದೇವ್ರ ಕೈ ಬಿಟ್ಟಿಲ್ರಿ, ಅವರ ಹಸ್ತದಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾರೆ. ಆತನ ಅಮೂಲ್ಯವಾದ ಹಸ್ತಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿರುವಾಗ ದೇವರು ಒಂದು ಕಾಲಕ್ಕೂ ನಮ್ಮನ್ನು ಕೈ ಬಿಡುವುದೇ ಇಲ್ಲ. ನಿಮ್ಮನ್ನು ಅದ್ಭುತವಾಗಿ ದೇವರು ನಡೆಸುತ್ತಾರೆ. ಅದು ಮಾತ್ರವಲ್ಲ,
ದೇವರ ಹಸ್ತ ನಮಗೇನು ಮಾಡ್ತದಂತ ಹೇಳಿದ್ರೆ, ದೇವರ ಹಸ್ತ ನಮ್ಮನ್ನು ರೂಪಿಸುವಂಥದ್ದಾಗಿದೆ. ಕುಂಬಾರನ ಕೈಯಲ್ಲಿ ಜೇಡಿಮಣ್ಣು ಹೇಗೋ ಹಾಗೆ ನಾವು ದೇವರ ಕೈಯಲ್ಲಿದ್ದೇವ್ರಿ. ದೇವರು ನಮ್ಮನ್ನೇನು ಮಾಡ್ತಾ ಇದ್ದಾರೆ ಗೊತ್ತಾ? ಆ ಕುಂಬಾರನು ಆ ಜೇಡಿಮಣ್ಣನ್ನು ತೆಗೆದುಕೊಂಡು ಅದಕ್ಕೆ ರೂಪ ಕೊಡ್ತಾ ಇರ್ತಾನೆ, ಒಂದು ಒಳ್ಳೆ ಆಕಾರ ಕೊಡ್ತಾ ಇರ್ತಾನೆ. ಅದೇ ವಿಧದಲ್ಲಿ ಪ್ರತಿ ದಿವಸ ದೇವರು ನಮ್ಮನ್ನು ರೂಪಿಸುತ್ತಾ ಇದ್ದಾರೆ. ಪ್ರತಿ ದಿವಸ ದೇವರು ನಮ್ಮನ್ನು ನಿರ್ಮಿಸುತ್ತಾ ಇದ್ದಾರೆ. ದೇವರು ತನ್ನ ಕೈಗಳಲ್ಲಿ ನಮ್ಮನ್ನು ರೂಪಿಸಿದ್ದಾರೆ. ಓ ಸ್ತೋತ್ರ. ದೇವರು ಕುಂಬಾರನ ಹಾಗೆ ಓ ಸ್ತೋತ್ರ ನಮ್ಮನ್ನು ಕೈಗಳಲ್ಲಿ ಹಿಡಿದುಕೊಂಡು ಪ್ರತಿ ದಿವಸ ನಮ್ಮ ಜೀವಿತದಲ್ಲಿ ಓ ಸ್ತೋತ್ರ ರೂಪಿಸಲ್ಪಡಬೇಕೆಂಬುದಾಗಿ ಚೆನ್ನಾಗಿ ನಮ್ಮನ್ನು ರೂಪಿಸುತ್ತಾ ಇದ್ದಾರೆ. ಒಂದು ಅಂಗಡಿಯಲ್ಲಿ ಒಂದು ಸುಂದರವಾದ ಮಣ್ಣಿನ ಮಡಕೆ ಇತ್ತರೆ. ಅದರ ಪಕ್ಕದಲ್ಲಿರುವಂಥ ಇನ್ನೊಂದು ಪಾತ್ರೆ ಮಾತನಾಡ್ತಾ ಹೇಳ್ತು, ಹೇಯ್ ನೀನು ಬಹಳ ಸುಂದರವಾಗಿದ್ದೀಯ. ಆಗ ಮಣ್ಣಿನ ಮಡಕೆ ತನ್ನ ಸ್ಟೋರಿ ಹೇಳಲಿಕ್ಕೆ ಆರಂಭಿಸ್ತು. ನಿನಗೆ ಗೊತ್ತಿಲ್ಲ, ಮುಂಚೆ ನಾನು ಹೀಗಿರಲಿಲ್ಲ, ಬರೀ ಮಣ್ಣಾಗಿದ್ದೆ. ಅದು ಕೆರೆಯ ಅಂಗಳದಲ್ಲಿ ನನ್ನ ಮೇಲೆ ಎಷ್ಟೊಂದು ನೀರಿತ್ತು ಗೊತ್ತಾ, ಯಾವಾಗಲೂ ತಂಪಾಗಿರುತ್ತಾ ಇದ್ದೆ. ಒಂದು ದಿವಸ ಬೇಸಿಗೆಯಲ್ಲಿ ನೀರೆಲ್ಲ ಒಣಗೋಯಿತು. ಆಗೊಬ್ಬ ಮನುಷ್ಯ ಬಂದು ನನ್ನನ್ನು ಎತ್ತಿಕೊಂಡು ಬಂದು ನನ್ನನ್ನು ಒಣಗಿಸಿ ಸೋಸಿ ನೀರು ಹಾಕಿ ಮುದ್ದೆ ಮಾಡಿದ ನಂತರ ನನ್ನನ್ನು ಕುಟ್ಟಿದ. ಹೇಗೆ ಕುಟ್ಟಿದ ಗೊತ್ತಾ? ಸತ್ತು ಹೋಗಬೇಕು ಆ ಥರ ಕುಟ್ಟಿದ. ನಾನು ಸಾಕು ನಿಲ್ಲಿಸು ಅಂತ ಹೇಳಿದೆ, ಅವನು ನಿಲ್ಲಿಸಲಿಲ್ಲ, ಮತ್ತೆ ಕುಟ್ಟಿದ. ನಂತರ ಅವನು ತಿರುಗುವ ಗಾಳಿಯ ಮೇಲೆ ನನ್ನನ್ನು ಕೂಡಿಸಿ ಗರ್ರನ್ನು ತಿರುಗಿಸಿಬಿಟ್ಟ. ತಲೆ ಸುತ್ತು ಬಂತು. ಅಯ್ಯೋ ಸಾಕು ಸಾಕು ಎಂಬುದಾಗಿ ಕಿರಿಚಿದೆ. ಅವನು ಬಿಡಲೇ ಇಲ್ಲ. ನಂತರ ನನಗೆ ಎಚ್ಚರವೇ ಇಲ್ಲ. ನಂತರ ಕಣ್ಣು ತೆರೆದು ನೋಡ್ತೇನೆ, ನನ್ನನ್ನು ಬೆಂಕಿಯ ಒಲೆಯಲ್ಲಿ ಹಾಕಿದ್ದ. ಎಷ್ಟು ಬಿಸಿ ಅಂದರೆ ನನ್ನ ಲೈಫಲ್ಲಿ ಅಷ್ಟು ಬಿಸಿಯನ್ನು ನಾನು ಅನುಭವಿಸೇ ಇರಲಿಲ್ಲ. ನಂತರ ಅಯ್ಯೋ ನಾನು ಸತ್ತು ಹೋದೆ, ನನ್ನ ಜೀವನ ಇಷ್ಟೇ ಎಂಬುದಾಗಿ ನಾನು ನೆನೆಸಿದೆ. ನಂತರ ಓ ಸ್ತೋತ್ರ ಅಲ್ಲಿಗೂ ನನ್ನನ್ನು ಬಿಡಲಿಲ್ಲ. ಬಿಸಿ ಇರುವಾಗಲೇ ನನ್ನನ್ನು ಹೊರಗಡೆ ಕರೆತಂದು ಒಂದು ರಾಸಾಯನಿಕವಾಗಿರುವಂಥ ಒಂದು ಕಲರಲ್ಲಿ ಓ ಸ್ತೋತ್ರ ನನ್ನ ಮೇಲೆ ಅದ್ದ ತೊಡಗಿದ. ಅದು ಸಹ ನನಗೆ ತಡೆಯಲು ಅಸಾಧ್ಯವಾಯಿತು. ಅಯ್ಯೋ ಯಾಕೆ ನನ್ನ ಜೀವನದಲ್ಲಿ ಹೀಗಾಗ್ತದೆ ಎಂಬುದಾಗಿ ನಾನು ಕೂಗಿಕೊಂಡೆ. ಓ ಸ್ತೋತ್ರ ಕೊನೆಯದಾಗಿ ಎಲ್ಲವನ್ನ ಮುಗಿಸಿದ ನಂತರ ನನ್ನನ್ನು ಒಂದು ಸ್ಥಳದಲ್ಲಿ ಇಟ್ಟ. ನಂತರ ಎಲ್ಲ ಆದ ಮೇಲೆ ನಾನು ಮೆಲ್ಲಗೆ ಕನ್ನಡಿಯಲ್ಲಿ ನನ್ನನ್ನು ನೋಡುವಾಗ ಒಂದು ಸುಂದರವಾದ ಪಾತ್ರೆಯಾಗಿದೆ. ಆಗ ನಾನು ಅಂದ್ಕೊಂಡಿದ್ದೆ ಬೇರೆ ಯಾವುದೋ ಒಂದು ಪಾತ್ರೆ ಇರಬೇಕೆಂಬುದಾಗಿ. ಆಗ ನನಗೆ ಗೊತ್ತಾಯಿತು, ಬರೀ ಮಣ್ಣಾಗಿದ್ದಂಥ ನನ್ನನ್ನು ಕುಂಬಾರನು ಒಂದು ಸುಂದರವಾದ ಪಾತ್ರೆಯಾಗಿ ಮಾರ್ಪಡಿಸಿದ್ದಾರಂತೆ. ನೋಡಿ, ಮಾರ್ಪಡಿಸಿದ್ದಾರೆಂಬುದಾಗಿ ಈಗ ನನಗೆ ಗೊತ್ತಾಯಿತು. ಪ್ರೀತಿಯುಳ್ಳ ದೇವಜನರೇ, ಕೆಲವು ಸಾರಿ ಕುಂಬಾರನು ಆ ಜೇಡೆ ಮಣ್ಣು ಕುಂಬಾರನ ಕೈಯಲ್ಲಿ ಹೋಗುವಾಗ ಜೇಡೆ ಮಣ್ಣಿಗೆ ನೋವಾಗ್ಬೋದು. ಆದರೆ ಆ ಜೇಡೆ ಮಣ್ಣಿಗೆ ಗೊತ್ತಿಲ್ಲ ಕುಂಬಾರನು ಮಾಡುತ್ತಿರುವಂಥ ಸಂಗತಿಗಳು ಒಳ್ಳೆಯದಕ್ಕಾಗಿಯೇ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಸಹ ನಾವು ದೇವರ ಕೈಯಲ್ಲಿದ್ದೇವೆ, ಯೇಸುವಿನ ಕೈಗಳಲ್ಲಿದ್ದೇವೆ, ಯೇಸುವಿನ ಚಕ್ರದ ಮೇಲಿದ್ದೇವೆ. ದೇವರು ನಮ್ಮನ್ನು ತಿರುಗಿಸುತ್ತಾ ಇದ್ದಾರೆ, ದೇವರು ನಮ್ಮನ್ನು ಸರಿಪಡಿಸ್ತಾ ಇದ್ದಾರೆ, ದೇವರು ನಮ್ಮನ್ನು ತಿದ್ದುತ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಓ ಸ್ತೋತ್ರ ನಾವಿನ್ನೂ ಸರಿಯಾಗಿಲ್ಲ, ಇನ್ನು ದೇವರು ಚಕ್ರದ ಮೇಲೆ ತಿರುಗಿಸ್ತಾನೇ ಇದ್ದಾರೆ. ಅಯ್ಯೋ ಯಾಕೆ ಕಷ್ಟ. ಮುದ್ದೆ ಮಾಡಿ ಹೊಡೆದಾಗ ಓ ಸ್ತೋತ್ರ ಮಣ್ಣನ್ನು ಕುಟ್ಟಿದಾಗ, ಅದನ್ನು ಬೆಂಕಿಗೆ ಹಾಕಿದಾಗ, ಅದಕ್ಕೆ ಕಲರ್ ಹಚ್ಚಿದಾಗ ಆ ಪಾತ್ರೆಗೆ ಬಹಳ ನೋವಾಯಿತು. ಪಾತ್ರಕ್ಕೆ ಗೊತ್ತಿಲ್ಲ ಕುಂಬಾರ ನನ್ನನ್ನು ಸಾಯಿಸಿಬಿಡ್ತಾನಂತೇಳಿ ಅಂದ್ಕೊಳ್ತು. ಆದರೆ ಕುಂಬಾರ ಸಾಯಿಸಲಿಕ್ಕೆಲ್ಲ, ಕುಂಬಾರ ಆ ಜೇಡೆ ಮಣ್ಣಿಗೆ ಒಂದು ಮರುಜೀವ ಕೊಡಲಿಕ್ಕೆ, ಒಂದು ಸುಂದರವಾದ ಪಾತ್ರೆಯಾಗಿ ಮಾಡಲಿಕ್ಕೆ. ಅದೇ ವಿಧದಲ್ಲಿ ದೇವರ ಹಸ್ತದ ಕೆಳಗೆ ನಿಮ್ಮನ್ನು ಒಪ್ಪಿಸಿಕೊಡ್ರೆ ದೇವರ ಹಸ್ತ ನಮ್ಮನ್ನು ರೂಪಿಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ದೇವರ ಹಸ್ತ ನಮ್ಮನ್ನು ಆಶೀರ್ವಾದ ಮಾಡ್ತದೆ, ದೇವರ ಹಸ್ತ ನಮ್ಮನ್ನು ಮೇಲೆ ಕೆತ್ತುತ್ತದೆ, ದೇವರ ಹಸ್ತ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತದೆ, ದೇವರ ಹಸ್ತ ನಮ್ಮನ್ನು ಹೊತ್ತುಕೊಳ್ಳುತ್ತದೆ, ದೇವರ ಹಸ್ತ ಓ ಸ್ತೋತ್ರ ನಮ್ಮನ್ನು ಚಿತ್ರಿಸಿಕೊಂಡಿದೆ, ದೇವರ ಹಸ್ತ ನಮ್ಮನ್ನು ರೂಪಿಸುತ್ತದೆ. ಅದು ಮಾತ್ರವಲ್ಲ, ದೇವರ ಹಸ್ತ ನಮ್ಮ ಗಾಯಗಳನ್ನು ಕಟ್ಟುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಹಸ್ತ ನಮ್ಮ ಮೇಲಿರಬೇಕು, ದೇವರ ಹಸ್ತ ನಮ್ಮನ್ನು ನಡೆಸಬೇಕು.
ದೇವರ ಹಸ್ತ ನಮ್ಮನ್ನು ರೂಪಿಸಬೇಕು. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಟು ಗಾಡ್. ಈ ದಿನ ನಾವು ದೇವರ ಹಸ್ತದ ಕುರಿತಾಗಿ ನಾವು ಧ್ಯಾನಿಸಿದೆವು. ಹಲ್ಲೆಲೂಯಾ. ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೇ, ನಿನ್ನ ಹಸ್ತ ಅದ್ಭುತ ಮಾಡುವ ಹಸ್ತ, ನಿನ್ನ ಹಸ್ತ ನಮ್ಮನ್ನು ಬಿಡುಗಡೆಗೊಳಿಸುವ ಹಸ್ತ. ಹೇಗೆ ಇಸ್ರಾಯೇಲರನ್ನು ಐಗುಪ್ತ ದೇಶದಲ್ಲಿ ಫರೋಹನನ ಕೈಗಳಿಂದ ಪಾರು ಮಾಡಿತೋ, ಇವತ್ತು ಸಹ ನಾವು ಅನೇಕ ವಿಷಯಗಳಲ್ಲಿ ಸಿಕ್ಕಿ ಒದ್ದಾಡುತ್ತಾ ಇದ್ದೇವೆ. ಕರ್ತನೇ, ನಿನ್ನ ಹಸ್ತ ನಮ್ಮನ್ನು ಬಿಡಿಸಲಿ, ನಿನ್ನ ಹಸ್ತ ನಮ್ಮನ್ನು ಬಿಡಿಸಲಿ, ನಿನ್ನ ಹಸ್ತ ನಮ್ಮನ್ನು ನಡೆಸಲಿ. ಎಲ್ಲರೂ ಪ್ರೇಯರ್ ಮಾಡ್ರೆ, ನಿಮ್ಮ ಹಸ್ತ ನಮ್ಮನ್ನು ನಡೆಸಲಿ. ಹೇಳಿ, ಸ್ವಾಮಿ ದೇವರೇ, ನಿನ್ನ ಹಸ್ತ ನಮ್ಮನ್ನು ಬ್ಲೆಸ್ ಮಾಡಲಿ, ನಮ್ಮ ಮಕ್ಕಳನ್ನು ಬ್ಲೆಸ್ ಮಾಡಲಿ. ನಿಮ್ಮ ಹಸ್ತ ದೇವರೇ ನಮ್ಮನ್ನು ಹೊತ್ತುಕೊಳ್ಳಲಿ, ನಿಮ್ಮ ಹಸ್ತ ನಮ್ಮನ್ನು ಉದ್ಧರಿಸಲಿ, ನಿಮ್ಮ ಹಸ್ತ ದೇವರೇ ನನ್ನ ಶರೀರವನ್ನು ಮುಟ್ಟಲಿ. ಈಗಲೇ ಒಂದು ರೋಗ ನೀಗಿ ಹೋಗಲಿ. ಹಲ್ಲೆಲೂಯಾ. ಒಂದು ಸೌಖ್ಯವನ್ನು ಈ ಕ್ಷಣವೇ ದೇವರೇ ನಾನು ಹೊಂದಿಕೊಳ್ಳಬೇಕು. ನನ್ನನ್ನು ಮುಟ್ಟಪ್ಪ, ನಿನ್ನ ಹಸ್ತ ನನ್ನನ್ನು ಮುಟ್ಟಲಿ ಎಂಬುದಾಗಿ ಕೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಸ್ತೋತ್ರ. ಹೇಳ್ರಿ, ದೇವರೇ ನಿನ್ನ ಹಸ್ತ ನನ್ನನ್ನು ಚಿತ್ರಿಸಲಿ, ನಿನ್ನ ಅಂಗೈಯಲ್ಲಿ ನನ್ನ ಇಟ್ಟುಕೊಂಡಿದ್ದೀಯ, ನಿನ್ನ ಹಸ್ತ ನನ್ನನ್ನು ಹೊತ್ತುಕೊಳ್ಳಲಿ ಸ್ವಾಮಿ. ನಿನ್ನ ಹಸ್ತ ಹಲ್ಲೆಲೂಯಾ ನನ್ನನ್ನು ರೂಪಿಸಲಿ, ರೂಪಿಸಲಿ ಸ್ವಾಮಿ. ಕುಂಬಾರನೇ, ನಿನ್ನ ಕೈಗಳಲ್ಲಿ ನಾನು ಜೇಡೆ ಮಣ್ಣು, ಚಿತ್ತದಂತೆ ಇಷ್ಟದಂತೆ ನನ್ನನ್ನು ರೂಪಿಸಿ ಉಪಯೋಗಿಸಪ್ಪ, ಉಪಯೋಗಿಸಪ್ಪ. ದೇವರೇ, ನಿನ್ನ ಹಸ್ತ ನನ್ನ ಮೇಲಿರಲಿ. ಯಾಬೇ ಜನ ಹಾಗೆ ಹೇಳ್ರೆ, ಕರ್ತನೇ ನಿಮ್ಮ ಹಸ್ತ ನಮ್ಮ ಮೇಲಿರಬೇಕು. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ದೇವರೇ, ನಿನ್ನ ಹಸ್ತ ಚಲಿಸಲಿ. ಹಲ್ಲೆಲೂಯಾ. ನಿನ್ನ ಹಸ್ತ ನಿನ್ನ ಜನರನ್ನು ಮುಟ್ಟಲಿ. ನಿನ್ನ ಹಸ್ತ ದೇವರೇ ನಿನ್ನ ಜನರಿಗೆ ಒಂದು ಸೌಖ್ಯವನ್ನು ಕೊಡಲಿ. ನಿನ್ನ ಹಸ್ತ ಜನರನ್ನು ರೂಪಿಸಲಿ ಸ್ವಾಮಿ. ಈ ಕ್ಷಣವೇ ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ, ಒಂದು ಬಿಡುಗಡೆ ಸಂಭವಿಸಲಿ. ಕರ್ತನೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಓ ಸ್ತೋತ್ರ. ಈ ಅದ್ಭುತವಾದ ಈ ಒಳ್ಳೆ ದಿನಕ್ಕಾಗಿ ಸ್ತೋತ್ರ. ಈ ದಿನ ಸ್ವಾಮಿ ನಮ್ಮೊಂದಿಗೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತದ ಮಹಿಮೆಯನ್ನ, ನಿನ್ನ ಹಸ್ತದ ಬಲವನ್ನ ಈ ದಿನ ನಾವು ಧ್ಯಾನಿಸಲಿಕ್ಕೆ ಸಹಾಯ ಮಾಡಿದ್ದೀರಾ. ಅದು ಧ್ಯಾನಿಸುವುದು ಮಾತ್ರವಲ್ಲ, ನಿನ್ನ ಹಸ್ತ ಏನು ಮಾಡ್ತದೆಯೋ ಆ ಒಂದೊಂದು ಸಂಗತಿಗಳು ಓ ಸ್ತೋತ್ರ ದೇವ ಜನರ ಜೀವಿತದಲ್ಲಿ ಸಂಭವಿಸಲಿ. ದೇವ ಜನರ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಸ್ವಾಮಿ. ನಿನ್ನ ಹಸ್ತ ನಿನ್ನ ಜನರನ್ನ ಬ್ಲೆಸ್ ಮಾಡಲಿ. ನಿನ್ನ ಹಸ್ತ ಒಂದು ಅದ್ಭುತವನ್ನ ಮಾಡಲಿ. ನಿನ್ನ ಹಸ್ತ ನಿನ್ನ ಜನರನ್ನ ಹೊತ್ತುಕೊಂಡು ನಡೆಸಲಿ ಸ್ವಾಮಿ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಈ ದಿನದ ಮೊದಲುಗೊಂಡು ಸ್ವಾಮಿ, ನಿನ್ನ ಹಸ್ತ ಸ್ಪರ್ಶವನ್ನು ನಿನ್ನ ಜನರು ಅನುಭವಿಸಲಿ. ನಿನ್ನ ಹಸ್ತ ಜೊತೆ ಇರುವುದನ್ನು ನಿನ್ನ ಜನರು ಅನುಭವಿಸಲಿ ಸ್ವಾಮಿ. ಓ ಸ್ತೋತ್ರ. ಅವರ ಎಲ್ಲ ಪ್ರಾರ್ಥನಾ ಮನವಿಗಳು, ವಿಜ್ಞಾಪನೆಗಳಿಗೆ ಒಂದು ಬಿಡುಗಡೆಯನ್ನು ಕೊಡ್ರೆ. ಆತ್ಮೀಕವಾಗಿ ಬೆಳೆಯಲಿ. ಎಲ್ಲ ಇಕ್ಕಟ್ಟಾದ ಅನುಭವಗಳಿಂದ ಒಂದು ಬಿಡುಗಡೆಯನ್ನು ಕೊಡ್ರೆ. ಶರೀರದಲ್ಲಿ ಕಾಣಲ್ಪಡುವಂಥ ಎಲ್ಲ ರೋಗ ರುಜಿನಗಳಿಂದ ಬಿಡುಗಡೆ ಕೊಡ್ರೆ. ಸಾಲದ ವಿಷಯಗಳಲ್ಲಿ ಬಿಡುಗಡೆ ಕೊಡ್ರೆ. ಏಸಪ್ಪ, ನೀವು ಅದ್ಭುತ ಮಾಡ್ರೆ. ಓ ಸ್ತೋತ್ರ. ಈ ಆರಾಧನೆಯಲ್ಲಿ ಪಾಲ್ಗೊಂಡ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲೆ. ನಾವು ಪ್ರಾರ್ಥನೆಯನ್ನು ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಒಟ್ಟಾಗಿ ಹೇಳೋಣ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರ ಹಸ್ತ ನಿಮ್ಮನ್ನು ನಡೆಸಲಿ, ದೇವರ ಹಸ್ತ ನಿಮ್ಮನ್ನು ಬಲಪಡಿಸಲಿ, ದೇವರ ಹಸ್ತ ನಿಮ್ಮನ್ನು ರೂಪಿಸಲಿ. ಪ್ರತಿದಿನ ಪ್ರೇಯರ್ ಮಾಡಿರಿ, ಸ್ವಾಮಿ ನಿನ್ನ ಹಸ್ತ ನನ್ನ ಜೊತೆ ಇರಬೇಕು, ನಿನ್ನ ಹಸ್ತ ನಮ್ಮನ್ನು ನಡೆಸಲಿ, ನಿನ್ನ ಹಸ್ತವನ್ನು ನಾನು ನೋಡಬೇಕು. ದೇವರ ಹಸ್ತ ನಿಮ್ಮ ಜೀವಿತದಲ್ಲಿ ಅತ್ಯದ್ಭುತಗಳನ್ನು ತರಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಹೇರಳವಾಗಿ ಆಶೀರ್ವಾದ ಮಾಡಲಿ. God bless you all. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ.
ನಿಮಗಾಗಿ ಪ್ರಾರ್ಥಿಸಬೇಕೇ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.